ಸಾಯಿರಾಮ್. ಶ್ರೀ ಸತ್ಯಸಾಯಿ ಲೋಕಸೇವಾ ಗುರುಕುಲಂ ಆನ್ಲೈನ್ ತರಗತಿಗೆ ಹಾರ್ದಿಕ ಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವಿವತ್ತು 7ನೇ ತರಗತಿಯ 3ನೆಯ ಪಾಠವಾಗಿರುವಂತಹ ಹಿಲ್ಟನ್ ಹೆಡ್ ಚಳುವಳಿ ಎಂಬ ಪಾಠದ ಬಗ್ಗೆ ತಿಳ್ಕೊಳ್ಳೋಣ. ಈ ಪಾಠದ ಬಗ್ಗೆ ತಿಳ್ಕೊಳ್ಳುವ ಮುಂಚೆ ಈ ಪಾಠವನ್ನು ಬರೆದಿರುವಂತಹ ಲೇಖಕರು ಶಶಿಧರ ವಿಶ್ವಾಮಿತ್ರ ಇವರ ಬಗ್ಗೆ ನಾವು ತಿಳ್ಕೊಳ್ಳೇಬೇಕು. ಮಕ್ಕಳೇ, ಈ ಕೃತಿಕಾರರ ಪರಿಚಯದಲ್ಲಿ ಈ ಒಂದು ಹಿಲ್ಟನ್ ಹೆಡ್ ದ್ವೀಪದ ಬಗ್ಗೆ ಈ ಪಾಠವನ್ನು ಬರೆದಂತಹ ಲೇಖಕರು ಯಾರು ಅಂತ ಹೇಳಿದ್ರಿ? ನಾನೀಗ ಹೇಳಿರುವಂಥದ್ದು ಶಶಿಧರ ವಿಶ್ವಾಮಿತ್ರ. ಹಾಗೆ ಶಶಿಧರ ವಿಶ್ವಾಮಿತ್ರರವರು ಜನಿಸಿರುವಂತಹ ವರ್ಷ 1940ರಲ್ಲಿ ಜನಿಸ್ತಾರೆ. ಯಾವಾಗ ಜನಿಸ್ತಾರೆ? 1940ರಲ್ಲಿ. ಹಾಗೆ ದಸರಾ ಹಬ್ಬಕ್ಕೆ ಹೆಸರುವಾಸಿಯಾಗಿರುವಂತಹ ಒಂದು ನಮ್ಮ ರಾಜ್ಯದಲ್ಲಿರುವಂತಹ ಜಿಲ್ಲೆ ಯಾವುದು? ಮೈಸೂರು ಜಿಲ್ಲೆ. ಹಾಗೆ ಮೈಸೂರು ಜಿಲ್ಲೆಯಲ್ಲಿ ಇವರು ಹುಟ್ಟಿದರು. ಯಾರು ಹುಟ್ಟಿದರು? ಶಶಿಧರ ವಿಶ್ವಾಮಿತ್ರರವರು ಹುಟ್ಟುತ್ತಾರೆ. ಹಾಗೆ ಸೆಂಟ್ರಲ್ ಕಾಲೇಜಿನಲ್ಲಿ ಪದವೀಧರರಾದ ಮೇಲೆ ಏನು ಮಾಡ್ತಾರೆ? ಸೆಂಟ್ರಲ್ ಕಾಲೇಜಿನಲ್ಲಿ ಪದವೀಧರರಾಗಿ ಅವರು ತಮ್ಮ ವ್ಯಾಸಂಗವನ್ನು ಮುಂದುವರಿಸ್ತಾರೆ. ಸೆಂಟ್ರಲ್ ಕಾಲೇಜಿನಲ್ಲಿ ಏನು ಮಾಡ್ತಾರೆ? ಅವರು ಪದವೀಧರರಾಗಿ ಅವರು ಸೇವೆಯನ್ನು, ತನ್ನ ವಿದ್ಯಾಭ್ಯಾಸವನ್ನು ಮುಗಿಸಿ ಭಾರತ ಸರ್ಕಾರದ ರಾಷ್ಟ್ರೀಯ ಕ್ಷಯರೋಗ ಸಂಸ್ಥೆಯಲ್ಲಿ ಅವರು ತಮ್ಮ ಸೇವೆಯನ್ನು ಆರಂಭ ಮಾಡ್ತಾರೆ. ಭಾರತ ರಾಷ್ಟ್ರೀಯ ಕ್ಷಯರೋಗ ಸಂಸ್ಥೆಯಲ್ಲಿ ತಮ್ಮ ಸೇವೆಯನ್ನು ಅವರು ಏನು ಮಾಡ್ತಾರೆ? ಮುಂದುವರಿಸ್ತಾರೆ. ಕ್ಷಯರೋಗ ಸಂಸ್ಥೆಯಲ್ಲಿ ಅವರು ಸಂಶೋಧಕರಾಗಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸ್ತಾರೆ. ಭಾರತ ಸರ್ಕಾರದ ಕ್ಷಯರೋಗ ಸಂಸ್ಥೆಯಲ್ಲಿ ಏನು ಮಾಡ್ತಾರೆ? ಅವರು ಸಂಶೋಧಕರಾಗಿ ತಮ್ಮ ವೃತ್ತಿ ಜೀವನವನ್ನು ಆರಂಭ ಮಾಡ್ತಾರೆ. ಹಾಗೆಯೇ ಕ್ಷಯರೋಗಕ್ಕೆ ಸಂಬಂಧಿಸಿರುವಂತಹ ವಿವಿಧ ಸಂಸ್ಥೆಗಳಲ್ಲಿ ಅವರು ಸೇವೆಯನ್ನು ಮಾಡ್ತಾರೆ. ಹಾಗೆಯೇ ವಿವಿಧ ಸಂಸ್ಥೆಗಳಲ್ಲಿ ವಿವಿಧ ಹುದ್ದೆಗಳಲ್ಲಿ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾರೆ. ಹಾಗೆ ಇವರು ಬರೆದಿರುವಂತಹ ಹಲವಾರು ಕೃತಿಗಳಲ್ಲಿ ಪ್ರಕಟಿತವಾಗಿರುವಂತಹ ಪ್ರಮುಖ ಕೃತಿಗಳು ಈ ರೀತಿ ಇದೆ. ಖಿಲ, ಪದಕುಸಿಯೇ ನೆಲವಿಹುದೆ, ಹಿಂದೂ ಧರ್ಮ, ಸೃಷ್ಟಿಯ ರಂಗವಲ್ಲಿ. ಯಾವುದೆಲ್ಲ? ಖಿಲ, ಪದಕುಸಿಯೇ ನೆಲವಿಹುದೆ, ಹಿಂದೂ ಧರ್ಮ, ಸೃಷ್ಟಿಯ ರಂಗವಲ್ಲಿ ಮುಂತಾದಂತಹ ಪ್ರಮುಖ ಪ್ರಕಟಿತ ಕೃತಿಗಳು ಇವರದ್ದಾಗಿದೆ. ಹಾಗೆ ಇವರೊಂದು ಆತ್ಮಕಥೆಯನ್ನು ಕೂಡ ಬರೀತಾರೆ. ಯಾವ ಆತ್ಮಕಥೆ? ಸಂಚಿ ಅಂತ ಹೇಳುವಂತಹ ಒಂದು ಆತ್ಮಕಥೆಯನ್ನು ಬರೀತಾರೆ ಮಕ್ಕಳೇ. ಹಾಗೆಯೇ ಶಶಿಧರ ವಿಶ್ವಾಮಿತ್ರರ ಬಗ್ಗೆ ಈಗಾಗಲೇ ನಾವು ತಿಳ್ಕೊಂಡಿದ್ದೀವಿ. ಪ್ರವೇಶ ಭಾಗವನ್ನು ಈಗ ತಿಳ್ಕೊಳ್ಳೋಣ. ಯಾವುದೇ ವಸ್ತುವಿರಲಿ ಅದು ನಮ್ಮ ಬಳಿ ಇದ್ದಾಗ ಅದರ ಬೆಲೆ ತಿಳಿಯುವುದಿಲ್ಲ. ಯಾವುದೇ ಒಂದು ವಸ್ತು ಇರಬಹುದು ಅಥವಾ ವ್ಯಕ್ತಿ ಇರಬಹುದು, ಸದಾ ನಮ್ಮ ಜೊತೆಯಲ್ಲಿ ಇರುವಾಗ ಅದರ ಬೆಲೆ ನಮಗೆ ಗೊತ್ತಾಗೋದಲ್ಲ, ಅದರ ಬೆಲೆ ನಮಗೆ ಗೊತ್ತಾಗುವುದಿಲ್ಲ. ಹಾಗೆ ಅದನ್ನು ಕಳ್ಕೊಂಡ ಮೇಲೆ, ಜೊತೆಯಲ್ಲಿದ್ದಾಗ ಗೊತ್ತಾಗದೇ ಇರುವಂತಹ ಒಂದು ವಸ್ತುವಿನ ಬೆಲೆ ಅದನ್ನು ಕಳೆದುಕೊಂಡಾಗ ಏನಾಗುತ್ತೆ? ನಮಗೆ ಅದರ ಬೆಲೆ, ಅದರ ಅಮೂಲ್ಯತೆ ಹೇಗಿದೆ, ಅದು ಎಷ್ಟು ಪ್ರಾಮುಖ್ಯ ಅಂತ ಹೇಳುವಂಥದ್ದು ಗೊತ್ತಾಗುತ್ತೆ. ಹಾಗೆ ಅದನ್ನು ಕಳ್ಕೊಂಡಾಗ ಅದೆಷ್ಟು ಅಮೂಲ್ಯವಾದ ವಸ್ತುವಾಗಿತ್ತೆಂಬುದು ಅರಿವಿಗೆ ಬರುತ್ತದೆ. ಪರಿಸರದ ವಿಷಯದಲ್ಲೂ ಇದು ನಿಜ. ಪರಿಸರದ ವಿಷಯದಲ್ಲಿ ಕೂಡ ತಗೊಂಡ್ರೆ ನಮಗೆ ಪರಿಸರ ಜೊತೆಯಲ್ಲಿದ್ದಾಗ ಅಷ್ಟು ಪ್ರಕೃತಿಯು ನಮಗೆ ಒಂದು ವರದಾನವಾಗಿ ಭಗವಂತ ಕೊಟ್ಟಿರುವಂತಹ ವರ. ಅದು ನಮ್ಮ ಜೊತೆಯಲ್ಲಿದ್ದಾಗ ಕೆಲವು ಸಲ ಅದರ ಬೆಲೆ, ಅದರ ಮೌಲ್ಯ ನಮಗೆ ಗೊತ್ತಾಗುವುದಿಲ್ಲ. ಹಾಗೆ ಪರಿಸರ ಚೆನ್ನಾಗಿ ಇರುವಂತಹ ಸಂದರ್ಭದಲ್ಲಿ, ಪ್ರಕೃತಿಯು ರಮಣೀಯವಾಗಿದ್ದಾಗ ನಾವು ಏನು ಮಾಡ್ತೀವಿ? ಅದನ್ನು ತಿಳ್ಕೊಳ್ಳುವುದಿಲ್ಲ, ಅಷ್ಟೇನು ಗಮನಿಸುವುದಿಲ್ಲ, ಅಥವಾ ಗಮನಿಸಿದರೂ ಅದು ವಿಶೇಷವಾದ ಸಂಗತಿ ಎಂದು ನಮಗನ್ನಿಸುವುದಿಲ್ಲ. ಆ ಪರಿಸರವನ್ನು ನಾವು ಗಮನಿಸಿದ್ರೂ ಕೂಡ ಅದು ವಿಶೇಷವಾಗಿರುವಂತಹ ಸಂಗತಿ ಅಥವಾ ವಿಶೇಷವಾಗಿರುವಂತಹ ವಿಷಯ ಅಂತ ಹೇಳುವಂಥದ್ದು ನಮಗೆ ಅನ್ನಿಸೋದೇ ಇಲ್ಲ. ಆದರೆ ಪ್ರಕೃತಿ ಹಾಳಾದಾಗ, ಪ್ರದೂಷಣೆಗೆ ಒಳಗಾದಾಗ ನಾವು ಪರಿತಪಿಸತೊಡಗುತ್ತೇವೆ. ಪ್ರಕೃತಿ ಹಾಳಾದ ನಂತರ ಪ್ರದೂಷಣೆ ಅಂದರೆ ಪರಿಸರ ಮಾಲಿನ್ಯ ಆಗುವಂಥದ್ದು. ಪರಿಸರದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಮಾಲಿನ್ಯ ಆಗುತ್ತೆ. ಅಂದರೆ ವಿಶೇಷವಾಗಿ ಜಲ ಮಾಲಿನ್ಯ, ಪರಿಸರ ಮಾಲಿನ್ಯ,
ಶಬ್ದ ಮಾಲಿನ್ಯ, ಭೂ ಮಾಲಿನ್ಯ ಈ ರೀತಿ ಪ್ರದೂಷಣೆಗೆ ಒಳಗಾದಾಗ ನಾವು ಏನು ಮಾಡ್ತೀವಿ, ಚಿಂತೆ ಮಾಡೋದಕ್ಕೆ ಶುರು ಮಾಡ್ತೀವಿ, ಪರಿತಪಿಸ್ತೀವಿ. ಅಯ್ಯೋ ಪರಿಸರ ಹಾಳು ಮಾಡಿದ್ವಲ್ಲ, ನಮ್ಮಿಂದಾಗಿಯೇ ಅಥವಾ ನಮ್ಮ ಜನರಿಂದಾಗಿ ಈ ಪರಿಸರ ಹಾಳಾಗಿದೆ, ಪ್ರದೂಷಣೆಗೆ ಒಳಗಾಗಿದೆ ಅಂತ ಹೇಳಿ ಅದು ಸಮಯ ಮೀರಿ ಹೋದ್ಮೇಲೆ ಏನು ಮಾಡ್ತೀವಿ, ನಾವು ಪರಿತಪಿಸ್ತಾ ಇರ್ತೀವಿ, ಚಿಂತೆ ಮಾಡ್ತೀವಿ. ಹಾಗೆಯೇ ಮಿಂಚಿ ಹೋಗಿರುವಂತಹ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಅಂತ ಹೇಳುವಂಥದ್ದನ್ನು ಕೂಡ ನಾವಿಲ್ಲಿ ನೆನಪಿಸ್ಕೊಳ್ಬಹುದು. ಹಾಗೆ ಹಿಲ್ಟನ್ ಹೆಡ್ನಲ್ಲಿ ಹಾಗೆ ಪ್ರಕೃತಿಯ ಮೇಲೆ ದೌರ್ಜನ್ಯ ನಡೆಯಲು ಶುರುವಾಗಿ ಹಲವು ದಿನಗಳ ನಂತರವಷ್ಟೇ ಸ್ಥಳೀಯರು ಜಾಗೃತರಾದರು. ಒಂದು ಹಿಲ್ಟನ್ ಹೆಡ್ ಅಂತ ಹೇಳುವಂಥ ಒಂದು ದ್ವೀಪ ಇದೆ ಮಕ್ಕಳೇ. ಆ ದ್ವೀಪದಲ್ಲಿರುವಂತಹ ಒಂದು ಪರಿಸರ ಹಾಳಾದಾಗ ಜನರು ಅದನ್ನು ಗಮನಿಸಲ್ಲ. ಅದು ದೌರ್ಜನ್ಯಕ್ಕೆ ಒಳಗಾದಾಗ, ಅದು ಹಾಳಾದಾಗ, ತೊಂದರೆಗೆ ಒಳಗಾದಾಗ, ಅದು ತನ್ನ ಒಂದು ಪ್ರಕೃತಿಯ ಸೌಂದರ್ಯವನ್ನು ಕಳ್ಕೊಂಡಾಗ ಏನಾಗುತ್ತೆ, ಅಲ್ಲಿಯ ಜನರಿಗೆ ತಿಳಿತಾರೆ, ಅಂದರೆ ಜಾಗೃತರಾಗ್ತಾರೆ. ಅಲ್ಲಿರುವಂತಹ ಸ್ಥಳೀಯರು ಅಥವಾ ಸ್ಥಳೀಯ ಜನರು ಆ ಒಂದು ಪರಿಸರವನ್ನು ಉಳಿಸಬೇಕು ಅಂತ ಹೇಳುವಂತಹ ಒಂದು ಜಾಗೃತಿಯನ್ನು ಮಾಡ್ತಾರೆ, ಎಚ್ಚೆತ್ತುಕೊಳ್ಳುತ್ತಾರೆ. ತಮ್ಮ ಪ್ರಕೃತಿಗಾಗಿ ಅವರು ಹೋರಾಟ ಕೈಗೊಂಡರು. ತಮ್ಮ ಪ್ರಕೃತಿಗೋಸ್ಕರ ಏನು ಮಾಡ್ತಾರೆ, ಅವರು ಹೋರಾಟವನ್ನು, ಚಳುವಳಿಯನ್ನು ಯಾರು ಮಾಡ್ತಾರೆ, ಹಿಲ್ಟನ್ ಹೆಡ್ ದ್ವೀಪದ ಒಂದು ಜನರು ಚಳುವಳಿಯನ್ನು, ಹೋರಾಟವನ್ನು ಕೈಗೊಳ್ತಾರೆ ಮಕ್ಕಳೇ. ಹಿಲ್ಟನ್ ಹೆಡ್ನ ಪರಿಸರದ ಚಳವಳಿಯು ಯಾವುದೇ ಚಳವಳಿಗೂ ಸಣ್ಣದಲ್ಲ. ಬೇರೆ ಚಳವಳಿಗೆ ಹೋಲಿಸಿದಾಗ ಇದು ಕೂಡ ಯಾವುದೇ ಚಳವಳಿಗೂ ಏನು ಕಡಿಮೆ ಇಲ್ಲ ಅಂತ ಹೇಳುವಂಥದ್ದಿಲ್ಲಿ. ಚಳವಳಿಯು ಅದರ ಗಾತ್ರದಿಂದ ಅಲ್ಲ, ಬದಲಿಗೆ ಉದ್ದೇಶದಿಂದ ದೊಡ್ಡದೋ ಚಿಕ್ಕದೋ ಎಂದು ಪರಿಗಣಿಸಲ್ಪಡುತ್ತದೆ ಎಂಬುದನ್ನು ಸೂಚಿಸುತ್ತದೆ. ಒಂದು ಯಾವುದೇ ಚಳವಳಿಯನ್ನು ಮಾಡಿದಾಗ ಅದರ ಗಾತ್ರವನ್ನು ನಾವು ನೋಡಿ ತಿಳ್ಕೊಳ್ಳುವಂಥದ್ದಲ್ಲ, ಅದು ಉದ್ದೇಶವನ್ನು ನೋಡಿ, ಅದು ಚಿಕ್ಕ ಚಳವಳಿಯೋ ದೊಡ್ಡ ಚಳವಳಿಯೋ ಅಂತ ಹೇಳಿ ಉದ್ದೇಶವನ್ನು ನೋಡಿ ನಾವು ಏನು ಮಾಡ್ತೀವಿ, ಪರಿಗಣಿಸಲ್ಪಡ್ತೀವಿ, ಅದನ್ನು ನಾವು ತಿಳ್ಕೊಳ್ತೀವಿ. ಅಂದರೆ ಇದು ಒಳ್ಳೆಯ ಉದ್ದೇಶಕ್ಕೆ ಮಾಡುವಂತಹ ಚಳವಳಿ ಆದರೆ ಅದು ಒಂದು ದೊಡ್ಡ ಚಳವಳಿ ಅಂತ ಹೇಳ್ಕೊಳ್ಬೋದು, ಒಳ್ಳೆಯ ಚಳವಳಿ. ಅದಕ್ಕೆ ನಾವು ಏನು ಮಾಡಬೇಕು, ಒಳ್ಳೆಯದಕ್ಕೆ ಸಹಕಾರವನ್ನು ನಾವು ಮಾಡಬೇಕು. ಅಧರ್ಮ ಜಾಸ್ತಿ ಆದಾಗ, ಪರಿಸರದ ಮೇಲೆ ಅನ್ಯಾಯ ಹೆಚ್ಚಾದಾಗ ಅದನ್ನು ವಿರೋಧಿಸಿಬಿಟ್ಟು, ಅದನ್ನು ಖಂಡಿಸಿ ನಾವು ಒಳ್ಳೆಯ ಉದ್ದೇಶದಿಂದ ಅದನ್ನು ಏನು ಮಾಡಬೇಕು, ಕಾಪಾಡುವಂತಹ ಒಂದು ಕೆಲಸವನ್ನು ನಾವೆಲ್ಲ ಸೇರಿ ಪರಿಸರದ ಮೇಲೆ, ಪ್ರಕೃತಿಯ ಮೇಲೆ ಮಾಡಬೇಕಾಗುತ್ತೆ ಅಂತ ಹೇಳುವಂಥದ್ದನ್ನು ಇಲ್ಲಿ ಈ ಒಂದು ಪಾಠದ ಮೂಲಕ ಕೂಡ ನಾವು ತಿಳ್ಕೊಳ್ಬಹುದು ಮಕ್ಕಳೇ. ವಿದ್ಯಾರ್ಥಿಗಳೇ, ಈಗ ಪಾಠವನ್ನು ನಾವು ತಿಳ್ಕೊಳ್ಳೋಣ. 1986ರಲ್ಲಿ ಅಮೇರಿಕಾಗೆ ಹೋಗುವ ಪ್ರಸಂಗವಾಯಿತು. ಯಾರಿಗೆ ಅಮೇರಿಕಕ್ಕೆ ಹೋಗುವಂತಹ ಒಂದು ಪ್ರಸಂಗ ಬರುತ್ತೆ? ಈ ಪಾಠವನ್ನು ಬರೆದಿರುವಂತಹ ಲೇಖಕರು ಶಶಿಧರ ವಿಶ್ವಾಮಿತ್ರರವರಿಗೆ ಒಂದು ಅವಕಾಶ ಸಿಗುತ್ತೆ. ಯಾವ ಅವಕಾಶ? ಹಿಲ್ಟನ್ ಹೆಡ್ ದ್ವೀಪದತ್ರ ಅಮೇರಿಕಕ್ಕೆ ಹೋಗುವಂತಹ ಒಂದು ಅವಕಾಶ ಸಿಗುತ್ತೆ. ಅಲ್ಲಿರುವಾಗ ನನ್ನ ತಮ್ಮ ಬಾಬುವಿನೊಡನೆ ಅಮೇರಿಕಾದ ಪೂರ್ವ ಸಮುದ್ರ ತೀರಕ್ಕಂಟಿದಂತೆ ಅಟ್ಲಾಂಟಿಕ್ ಸಾಗರದಲ್ಲಿರುವ ಹಿಲ್ಟನ್ ಹೆಡ್ ಎನ್ನುವ ಒಂದು ದ್ವೀಪಕ್ಕೆ ಹೋದೆವು. ಏನು ಮಾಡ್ತಾರೆ ಈ ಲೇಖಕರು? ಶಶಿಧರ ವಿಶ್ವಾಮಿತ್ರರವರು ತನ್ನ ತಮ್ಮ ಅಲ್ಲಿರ್ತಾರೆ. ಎಲ್ಲಿ? ಅಮೆರಿಕದಲ್ಲಿ. ಯಾರು ಅವರು? ಬಾಬು ಅಂತ ಹೇಳಿ ಅವರ ಹೆಸರು. ತನ್ನ ತಮ್ಮನಾಗಿರುವಂತಹ ಬಾಬುವಿನೊಡನೆ ಅಮೇರಿಕದಲ್ಲಿರುವಂತಹ ಪೂರ್ವ ಸಮುದ್ರ ತೀರಕ್ಕೆ ಅಂಟಿದಂತೆ ಇರುವಂತಹ ಒಂದು ಅಟ್ಲಾಂಟಿಕ್ ಸಾಗರಕ್ಕೆ, ಆ ಅಟ್ಲಾಂಟಿಕ್ ಸಾಗರದಲ್ಲಿರುವಂತಹ ಒಂದು ಪುಟ್ಟದಾಗಿರುವಂತಹ ಒಂದು ಸುಂದರವಾಗಿರುವಂತಹ ಹಿಲ್ಟನ್ ಹೆಡ್ ದ್ವೀಪ ಅಂತ ಹೇಳುವಂತಹ ಒಂದು ಪ್ರದೇಶಕ್ಕೆ ಈ ಲೇಖಕರು ಶಶಿಧರ ವಿಶ್ವಾಮಿತ್ರರವರು ತನ್ನ ತಮ್ಮನ ಜೊತೆ, ಬಾಬುವಿನ ಜೊತೆ ಹೋಗ್ತಾರೆ. ಸುತ್ತ ಅಟ್ಲಾಂಟಿಕ್ ಸಾಗರ ಹರಡಿರುವ ಹಿಲ್ಟನ್ ಹೆಡ್ ದ್ವೀಪ ನಿಜಕ್ಕೂ ಸುಂದರವಾದ ಪುಟ್ಟ ದ್ವೀಪ. ಸುತ್ತಲೂ ನೀರಿನಿಂದ ಆವೃತವಾಗಿರುವಂಥದ್ದು, ಜಲಾವೃತವಾಗಿರುವಂತಹ ಪ್ರದೇಶ ಯಾವುದು? ಅಟ್ಲಾಂಟಿಕ್ ಸಾಗರ. ಆ ಸಾಗರದ ಮಧ್ಯದಲ್ಲಿ ಸುಂದರವಾಗಿರುವಂತಹ ಒಂದು ಪುಟ್ಟ ದ್ವೀಪ ಯಾವುದು? ಹಿಲ್ಟನ್ ಹೆಡ್ ದ್ವೀಪ. ಇದು ನಿಜಕ್ಕೂ ಸುಂದರವಾಗಿರುವಂತಹ ದ್ವೀಪ ಅಂತ ಹೇಳಿ ಇಲ್ಲಿ ಲೇಖಕರು ಕೂಡ ಹೇಳ್ತಾ ಇದ್ದಾರೆ. ಯಾರು ಲೇಖಕರು? ಯಾರು? ಶಶಿಧರ ವಿಶ್ವಾಮಿತ್ರರವರು. ರಸ್ತೆಯಿಂದ ಅದನ್ನು ತಲುಪಲು 6 ಲೇನಿನ ಭಾರಿ ಸೇತುವೆ ಇದೆ. ಆ ಒಂದು ಹಿಲ್ಟನ್ ಹೆಡ್ ದ್ವೀಪವನ್ನು ಹೋಗುವುದಕ್ಕೆ ಅಥವಾ ಆ ಒಂದು ದ್ವೀಪವನ್ನು ತಲುಪುವುದಕ್ಕೆ 6 ರೀತಿಯ ಮಾರ್ಗಗಳು, ಸೇತುವೆಗಳು ಈ ಒಂದು ಪ್ರದೇಶಕ್ಕೆ, ಈ ಒಂದು ದ್ವೀಪಕ್ಕೆ ಇದೆ. 6 ರೀತಿಯ ಮಾರ್ಗದ ಮೂಲಕ, ದಾರಿಗಳ ಮೂಲಕ ಆ ಒಂದು ಸೇತುವೆಯನ್ನು, ದಾರಿಯನ್ನು, ಹಿಲ್ಟನ್ ಹೆಡ್ ದ್ವೀಪವನ್ನು ತಲುಪಬಹುದು, ಹೋಗಬಹುದು ಅಂತ ಹೇಳಿ ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ.
ಕಾಡೇ ನಾಡಿಗೆ ಸಾರ್ವಭೌಮವಾಗಿದ್ದಂತಹ ಒಂದು ಕಾಲದಲ್ಲಿ ಈ ದ್ವೀಪದಲ್ಲೂ ಸ್ಥಳೀಯ ಅಮೆರಿಂಡಿಯನ್ನರು ವಾಸವಾಗಿದ್ದರು. ಈ ಹಿಲ್ಟನ್ ಹೆಡ್ ದ್ವೀಪದಲ್ಲಿ ಮೊದಲಿಗೆ ವಾಸವಾಗಿರುವಂಥವರು ಯಾರಿಲ್ಲಿ ಈ ಒಂದು ಪ್ರದೇಶದಲ್ಲಿ ಅಂದರೆ ಹಿಲ್ಟನ್ ಹೆಡ್ ಈ ಒಂದು ಸುಂದರವಾಗಿರುವಂತಹ ಪುಟ್ಟ ದ್ವೀಪದಲ್ಲಿ ಅಮೆರಿಂಡಿಯನ್ನರು ವಾಸವಾಗಿರ್ತಾರೆ. ಅಮೆರಿಂಡಿಯನ್ನರು ಅಂತ ಹೇಳಿ ಯಾಕೆ ಅವರಿಗೆ ಬರುತ್ತೆ ಅಂದರೆ ಕ್ರಿಸ್ಟೋಫರ್ ಕೊಲಂಬಸ್ ಅಂತ ಹೇಳುವವನು ಅವನು ಸಮುದ್ರಯಾನವನ್ನು ಮಾಡ್ತಾ ಇರ್ತಾನೆ. ಅಂದರೆ ಅವನು ಅಮೆರಿಕವನ್ನು ಕಂಡುಹಿಡಿದಂತಹ ಒಬ್ಬ ವ್ಯಕ್ತಿ ಅಂತ ಕೂಡ ಕೆಲವೊಂದು ಕಡೆ ಹೇಳ್ತಾರೆ. ಆದರೆ ಒಂದು ಹಿಲ್ಟನ್ ಹೆಡ್ ದ್ವೀಪಕ್ಕೆ ಬಂದಾಗ ಅವನು ತಪ್ಪಾಗಿ ಅದನ್ನು ಅಮೇರಿಕಾ ಅಂದರೆ ಇಂಡಿಯಾ ಅಂತ ಹೇಳಿ ಅಮೇರಿಕವನ್ನು ಇಂಡಿಯಾ ಅಂತ ಹೇಳಿ ಅರ್ಥೈಸ್ಕೊಳ್ತಾನೆ. ತಪ್ಪಾಗಿ ಅವನು ಆ ಒಂದು ಹಿಲ್ಟನ್ ಹೆಡ್ ದ್ವೀಪವನ್ನು ಅಮೇರಿಕದಲ್ಲಿರುವಂತಹ ಒಂದು ದ್ವೀಪವನ್ನು ಪೂರ್ವ ಸಮುದ್ರ ತೀರಕ್ಕೆ ಅಂಟಿದಂತೆ ಇರುವಂತಹ ಅಟ್ಲಾಂಟಿಕ್ ಸಾಗರದ ಮಧ್ಯೆ ಇರುವಂತಹ ಸುಂದರವಾಗಿರುವಂತಹ ಹಿಲ್ಟನ್ ಹೆಡ್ ದ್ವೀಪವನ್ನು ತಪ್ಪಾಗಿ ಅವನು ಇಂಡಿಯಾ ಅಂತ ಕರೀತಾನೆ. ಯಾರು ಕರೀತಾರೆ? ಕ್ರಿಸ್ಟೋಫರ್ ಕೊಲಂಬಸ್ ಅವನು ಕರೀತಾನೆ. ಆಮೇಲೆ ಅದು ಅಮೇರಿಂಡಿಯಾ ಅಂತ ಹೇಳುವಂತಹ ಹೆಸರನ್ನು ಪಡೆಯುತ್ತೆ. ಅಮೇರಿಂಡಿಯಾ ಅಂತ ಹೇಳುವಂತಹ ಒಂದು ಹೆಸರನ್ನು ಪಡೆದಂತಹ ಜಾಗದಲ್ಲಿ ಅಮೇರಿಂಡಿಯನ್ನರು ಮತ್ತೆ ನಿರಂತರವಾಗಿ ವಾಸಿಸ್ತಾರೆ, ಜೀವನವನ್ನು ಮುಂದುವರಿಸ್ತಾ ಹೋಗ್ತಾರೆ. ಇದ್ದಕ್ಕಿದ್ದ ಹಾಗೆ ಏನಾಗುತ್ತೆ, ಒಂದು ಸಲ ಯುರೋಪಿಯನ್ನರ ಆಗಮನವಾದ ಮೇಲೆ ಅಮೇರಿಂಡಿಯನ್ನರ ಧೂಳಿಪಟವಾಯಿತು. ಅಂದರೆ ಬಿಳಿಯರು ಅಂತ ಹೇಳ್ತೀವಿ. ಬಿಳಿಯರು ಅಂತ ಹೇಳಿದರೆ ನಾವು ಆಂಗ್ಲರನ್ನು ಬ್ರಿಟಿಷರನ್ನು ಕೂಡ ಬಿಳಿಯರು ಅಂತ ಕರಿತೀವಿ. ಇಲ್ಲಿ ಯುರೋಪಿಯ ಜನರು ಏನು ಮಾಡ್ತಾರೆ, ಅಮೇರಿಂಡಿಯಾಕ್ಕೆ ಬಂದು ಅಲ್ಲಿರುವಂತಹ ಜನರನ್ನೆಲ್ಲ ಏನು ಮಾಡ್ತಾರೆ, ಓಡಿಸ್ತಾರೆ. ಅಮೇರಿಂಡಿಯನ್ನರ ಧೂಳಿಪಟವಾಯಿತು ಅಂದರೆ ಅಲ್ಲಿ ಅಮೇರಿಂಡಿಯನ್ನರ ನಾಶವಾಗುತ್ತೆ ಅಥವಾ ವಿನಾಶ ಆಗುತ್ತೆ. ಈ ರೀತಿ ಅಲ್ಲಿ ಯಾರು ಆಕ್ರಮಣವನ್ನು ಮಾಡಿ ಅಲ್ಲಿ ಜೀವನವನ್ನು ನಡೆಸ್ತಾರೆ, ಯುರೋಪಿಯನ್ನರು ಯಾರನ್ನು ಓಡಿಸ್ತಾರೆ, ಅಲ್ಲಿಂದ ಅಮೇರಿಂಡಿಯನ್ನರನ್ನು ಓಡಿಸ್ತಾರೆ. ಅಲ್ಲಿ ಅವರು ಏನಾಗುತ್ತೆ, ಅವರಲ್ಲಿ ಸಂಖ್ಯೆ ಕಡಿಮೆ ಆಗುತ್ತೆ. ಯಾರು? ಅಮೇರಿಂಡಿಯನ್ನರ ಸಂಖ್ಯೆ ಯಾಕೆ ಕಡಿಮೆ ಆಗುತ್ತೆ? ಈ ಯುರೋಪಿಯನ್ನರ ಆಗಮನವಾಗಿ ಅವರನ್ನೆಲ್ಲ ಓಡಿಸ್ತಾರೆ. ಆಗ ಹಿಲ್ಟನ್ ಹೆಡ್ ದ್ವೀಪವು ಬಿಳಿಯರದಾಯಿತು. ನಂತರ ಅಮೇರಿಂಡಿಯನ್ನರ ಒಂದು ವಿನಾಶದ ನಂತರ, ಧೂಳಿಪಟ ಆದ ನಂತರ ಆ ಒಂದು ಸ್ಥಳ ಯಾರ್ದಾಗುತ್ತೆ? ಯುರೋಪಿಯನ್ನರದ್ದು, ಬಿಳಿಯರದ್ದು ಅಥವಾ ಯುರೋಪಿಯನ್ನರದ್ದು ಆಗುತ್ತೆ ಮಕ್ಕಳೇ. ಒಳ್ಳೆಯ ಹವೆ ಇರುವ ಈ ದ್ವೀಪದಲ್ಲಿ ಕಾಡು ಕಡಿದು ನೀಲಿ ನಂತರ ಇನ್ನಿತರ ಬೆಳೆಗಳನ್ನು ಬೆಳೆಯುವ ತೋಟಗಳನ್ನಾಗಿ ಯುರೋಪಿಯನ್ನರು ಪರಿವರ್ತಿಸಿಬಿಟ್ಟರು. ಒಳ್ಳೆಯ ಹಸಿರಾಗಿರುವಂತಹ ತಂಪಾದ ಒಂದು ವಾತಾವರಣ, ಹವೆ ಅಂತ ಹೇಳಿದರೆ ಒಳ್ಳೆಯ ಹವಾಮಾನ ಇರುವಂತಹ ಒಂದು ಪುಟ್ಟ ದ್ವೀಪ ಈ ಒಂದು ಹಿಲ್ಟನ್ ಹೆಡ್ ದ್ವೀಪ. ಇದರಲ್ಲಿರುವಂತಹ ಕಾಡುಗಳನ್ನು ಮರಗಳನ್ನು ಎಲ್ಲ ಕಡಿತಾರೆ, ನಾಶ ಮಾಡ್ತಾರೆ. ಯಾರು? ಯುರೋಪಿಯನ್ನರು, ಬಿಳಿಯರು. ಇದನ್ನೆಲ್ಲ ನಾಶ ಮಾಡಿ ಏನು ಮಾಡ್ತಾರೆ, ತೋಟಗಳನ್ನಾಗಿ ಪರಿವರ್ತನೆ ಮಾಡ್ತಾರೆ, ತೋಟಗಳನ್ನಾಗಿ ಪರಿವರ್ತಿಸ್ತಾರೆ ಮಕ್ಕಳೇ. ಆಮೇಲೆ ಏನಾಗುತ್ತೆ, ಆದರೂ ಅಲ್ಲಲ್ಲಿ ಬೇಕಾದಷ್ಟು ಓಕ್ ಮರಗಳು ಇದ್ದವು. ಅವರು ತೋಟಗಳನ್ನಾಗಿ ಪರಿವರ್ತಿಸಿದ ನಂತರ ಕೂಡ ಅಲ್ಲಲ್ಲಿ ಹಲವಾರು ಜಾತಿಯ ಓಕ್ ಮರಗಳು, ಓಕ್ ಮರಗಳು ಅಂದರೆ ಬೆಳೆ ಬಾಳತಕ್ಕಂತಹ ಒಂದು ಮರಗಳು, ದೊಡ್ಡದಾಗಿ ಎತ್ತರಕ್ಕೆ ಬೆಳೆಯುವಂತಹ ಮರಗಳು ಅಲ್ಲಿ ಇರುತ್ತೆ. ಹಾಗೆಯೇ ಕಡಲ ತೀರದ ಸಸ್ಯಗಳಿದ್ದವು. ಕಡಲ ತೀರದಲ್ಲಿ ಬೆಳೆಯುವಂತಹ ಸಸ್ಯಗಳು ಕೂಡ ಆ ಒಂದು ಪ್ರದೇಶದಲ್ಲಿ ಇತ್ತು ಮಕ್ಕಳೇ. ದಿನ ಕಳೆದಂತೆ ತೋಟ ತುಡಿಕೆಯಿಂದ ವರಮಾನ ಕಡಿಮೆ, ವರ್ಷವಿಡೀ ಉತ್ತಮ ಹವೆ, ಕಡಲ ತೀರ, ಒಳ್ಳೆಯ ಬಂದರು ಇರುವ ಈ ದ್ವೀಪದಲ್ಲಿ ತೋಟ ತುಡಿಕೆಗಳನ್ನು ತೆಗೆದು ರೆಸಾರ್ಟುಗಳು, ಗಾಲ್ಫ್ ಕೋರ್ಸುಗಳು, ಕ್ರೀಡಾ ಮೈದಾನಗಳು, ಬೋಟಿಂಗ್ ಇತ್ಯಾದಿಗಳನ್ನೆಬ್ಬಿಸಿದರೆ ಲಾಭ ಎನ್ನಿಸಿತೇನೋ. ಅಂದರೆ ಈ ಒಂದು ತೋಟಗಳನ್ನು ಮಾಡಿದ್ರಿಂದ ಯುರೋಪಿಯನ್ನರು ಇದರಲ್ಲಿ ಬರುವಂತಹ ಒಂದು ಆದಾಯ ಅಥವಾ ವರಮಾನ ಕಡಿಮೆ ಆಗ್ತಾ ಇದೆ ಅಂತ ಹೇಳುವಂಥದ್ದು ಅವರಿಗೆ ಅನಿಸುತ್ತೆ. ಆಮೇಲೆ ವರ್ಷವಿಡೀ ಈ ಒಂದು ಉತ್ತಮ ವಾತಾವರಣ ಇರುವಂತಹ ಒಂದು ಪ್ರದೇಶದಲ್ಲಿ ಈ ಒಂದು ಕಡಲ ತೀರ ಕೂಡ ಇದೆ. ಅಟ್ಲಾಂಟಿಕ್ ಸಾಗರದ ಮಧ್ಯದಲ್ಲಿ ಈ ದ್ವೀಪ ಇದೆ. ಸುತ್ತಲೂ ಕಡಲು ನೀರು ಆವೃತವಾಗಿದೆ. ಇದು ಬಹಳ ಸುಂದರವಾಗಿರುವಂತಹ ಒಂದು ಸಮುದ್ರದ ತೀರ. ಹಾಗೆ ಒಳ್ಳೆಯ ಒಂದು ಬಂದರು ಪ್ರದೇಶ, ಹಲವಾರು ಹಡಗುಗಳು ಬಂದು ನಿಲ್ಲುವಂತಹ ಪ್ರದೇಶ. ಈ ದ್ವೀಪದಲ್ಲಿ ನಾವು ಏನು ಮಾಡಬಹುದು, ತೋಟ ತುಡಿಕೆ ಅಂತ ಹೇಳಿದರೆ ಹಣ್ಣುಗಳನ್ನು ಬೆಳೆದಿರುವಂತಹ ತೋಟಗಳನ್ನು ಇದನ್ನೆಲ್ಲ ನಾವು ಏನು ಮಾಡಬೇಕು, ತೆಗೀಬೇಕು. ಇಲ್ಲಿ ಏನನ್ನು ನಾವು ನಿರ್ಮಾಣ ಮಾಡಬೇಕು, ರೆಸಾರ್ಟುಗಳನ್ನು, ಅಂದರೆ ಪ್ರವಾಸಿಗರು ಬಂದು ಉಳ್ಕೊಳ್ಳೋಕೆ ಇರುವಂತಹ ಒಂದು ಭೋಜನದ ಒಂದು ಹೋಟೆಲ್ಗಳನ್ನು ಅಥವಾ
ಒಂದು ಉಪಹಾರ ಹೋಟೆಲ್ಗಳನ್ನು, ವಸತಿಗಳನ್ನು ಇಲ್ಲಿ ಮಾಡಬೇಕು. ಹಾಗೆಯೇ ಕೆಲವೊಂದು ಆಟಗಳನ್ನು ಆಡುವಂತಹ ಕ್ರೀಡಾಂಗಣಗಳನ್ನು, ಅಂದರೆ ಚೆಂಡುಗಳನ್ನು ಆಡುವಂತಹ ಒಂದು ಶ್ರೀಮಂತರು ಆಡುವಂತಹ ಆಟ, ಗಾಲ್ಫ್ ಆಟ ಅಥವಾ ಗಾಲ್ಫ್ ಕೋರ್ಸುಗಳನ್ನು, ಈ ಗಾಲ್ಫ್ ಆಟವನ್ನು, ಚೆಂಡು ಆಡುವಂತಹ ಆಟವನ್ನು, ಕ್ರೀಡಾಂಗಣವನ್ನು ನಾವು ನಿರ್ಮಾಣ ಮಾಡಬೇಕು. ಕ್ರೀಡಾ ಮೈದಾನಗಳನ್ನು ಮಾಡಬೇಕು. ಹಾಗೆಯೇ ಬೋಟಿಂಗ್, ದೋಣಿಯ ರೀತಿಯಲ್ಲಿ ಪ್ರವಾಸಿಗರು ಮನರಂಜನೆಗೋಸ್ಕರ, ನೀರಿನಲ್ಲಿ ಮನರಂಜನೆ ಪಡುವುದಕ್ಕೋಸ್ಕರ ಏನು ಮಾಡ್ತಾರೆ, ಈ ಒಂದು ಬೋಟಿಂಗನ್ನು ಮಾಡುವಂಥದ್ದನ್ನು ಮಾಡಿದರೆ ನಮಗೆ ಇನ್ನಷ್ಟು ಲಾಭ ಬರಬಹುದೇನೋ, ಇನ್ನಷ್ಟು ನಾವು ಆದಾಯವನ್ನು ಮಾಡಬಹುದು, ಇನ್ನಷ್ಟು ಶ್ರೀಮಂತರಾಗಬಹುದು ಅಂತ ಹೇಳುವಂಥ ಒಂದು ಯೋಚನೆ ಏನಾಗುತ್ತೆ, ಈ ಯುರೋಪಿಯನ್ನರಿಗೆ ಬರುತ್ತೆ ಮಕ್ಕಳೇ. ಈ ಒಂದು ಯೋಚನೆಯನ್ನು ಮಾಡ್ತಾ ಏನು ಮಾಡ್ತಾರೆ, ಅಲ್ಲಿರುವಂತಹ ಕಾಡುಗಳನ್ನು ಹಾಗೆ ತೋಟ ತುಡಿಗೆಗಳನ್ನು ನಾಶ ಮಾಡುವುದಕ್ಕೆ ಇವರು ಆರಂಭ ಮಾಡ್ತಾರೆ. ಸಾಹುಕಾರರ ನಾಡಾದ ಅಮೆರಿಕದಲ್ಲಿ ಇಂತಹ ಐಡಿಯಾಗಳಿಗೆ ಪ್ರೋತ್ಸಾಹ ಕೊಡುವವರು ಬೇಕಾದಷ್ಟು ಜನ. ಏನಾಗುತ್ತೆ, ಇಂತಹ ಒಂದು ವಿಲಾಸಿ ಜೀವನವನ್ನು, ತುಂಬ ಸಂತೋಷವಾಗಿ ಮನರಂಜನೆಯನ್ನು ಪಡುವಂತಹ ಒಂದು ವಿಷಯವನ್ನು ಈ ಒಂದು ಜನರು ಏನು ಮಾಡ್ತಾರೆ, ಸಾಹುಕಾರರ ನಾಡಾದ, ಈ ಶ್ರೀಮಂತರ ನಾಡಾದ, ಶ್ರೀಮಂತರು ಸಾಕಷ್ಟು ಜನ ಇರೋದ್ರಿಂದ ಆ ಅಮೆರಿಕದಲ್ಲಿ ಇಂತಹ ಒಂದು ಐಡಿಯಾಗಳಿಗೆ, ಇಂತಹ ಒಂದು ಉಪಾಯಗಳಿಗೆ ಪ್ರೋತ್ಸಾಹವನ್ನು, ಸಹಕಾರವನ್ನು ಕೊಡುವಂತಹ ಜನರ ಸಂಖ್ಯೆ ಜಾಸ್ತಿ ಆಗುತ್ತೆ. ಸಹಕಾರವನ್ನು ಬೇಕಾದಷ್ಟು ಜನ ಶ್ರೀಮಂತ ವರ್ಗದವರು ಕೊಡುತ್ತಾರೆ. ಈ ಸಹಕಾರ ಕೊಟ್ಟ ನಂತರ ಏನಾಗುತ್ತೆ, 60ರ ದಶಕದಲ್ಲಿ ಈ ಸುಧಾರಣೆಗಳು ಜಾರಿಗೊಂಡು ತೋಟ ತುಡಿಗೆಗಳ ಬದಲು ಸೀ ಬೀಚ್ ಹೋಟೆಲ್ಗಳು, ಸ್ಟೇ ಹೋಮ್ಗಳು, ಗಾಲ್ಫ್ ಕೋರ್ಸುಗಳು, ಹೋಟೆಲ್ಗಳಿಗಾಗಿ ತೋಟ, ತುಡಿಕೆ, ಹಿನ್ನೀರ ಕೋವುಗಳು, ಹೊಂಡಗಳು, ಕಾಡು ಕೊಚ್ಚತೊಡಗಿದರು. ಈ ಒಂದು ಉಪಾಯಗಳನ್ನು ಜನರೆಲ್ಲ ಸೇರಿ ಶ್ರೀಮಂತ ವರ್ಗದವರು ಮಾಡಿದ ಮೇಲೆ ಏನಾಗುತ್ತೆ, ಸುಮಾರು 60ನೆಯ ಒಂದು ದಶಕದಲ್ಲಿ ಏನಾಗುತ್ತೆ, ಕೆಲವೊಂದು ಸುಧಾರಣೆಗಳನ್ನು ಜಾರಿಗೆ ಮಾಡ್ತಾರೆ. ಅವರು ಶ್ರೀಮಂತರ ಆಗುವುದಕ್ಕೋಸ್ಕರ ಅಥವಾ ಆದಾಯವನ್ನು ಇನ್ನಷ್ಟು ಹೆಚ್ಚು ಪಡೆಯೋದಕ್ಕೋಸ್ಕರ ಏನು ಮಾಡ್ತಾರೆ, ತೋಟ ತುಡಿಗೆಗಳ ಬದಲು ಹಣ್ಣುಗಳನ್ನು ಬೆಳೆದಿರುವಂತಹ ಒಂದು ತೋಟಗಳನ್ನು ತೆಗೆದು ಬಿಟ್ಟು ಅದನ್ನು ನಾಶ ಮಾಡಿ, ಮರಗಳನ್ನೆಲ್ಲ ಕಡಿದು, ಗಿಡಗಳನ್ನೆಲ್ಲ, ತೋಟಗಳನ್ನೆಲ್ಲ ತೆಗೆದುಬಿಟ್ಟು ಏನು ಮಾಡ್ತಾರೆ, ಸೀ ಬೀಚ್ ಹೋಟೆಲ್ಗಳು ಅಂದರೆ ಕಡಲ ತೀರದಲ್ಲಿ ನಿರ್ಮಾಣ ಮಾಡುವಂತಹ ಒಂದು ಉಪಹಾರದ ಒಂದು ಹೋಟೆಲ್ಗಳನ್ನು ಮಾಡ್ತಾರೆ. ಹಾಗೆ ಸ್ಟೇ ಹೋಮ್ಗಳು, ಮನರಂಜನೆಗಾಗಿ ಬರುವಂತಹ ಪ್ರವಾಸಿಗರು ಉಳ್ಕೊಳ್ಳೋಕ್ಕೆ ಇರುವಂತಹ ಒಂದು ಮನೆಗಳನ್ನು, ಸ್ಟೇ ಹೋಮ್ಗಳನ್ನು ಅಥವಾ ವಸತಿ ಗೃಹಗಳನ್ನು ಮಾಡ್ತಾರೆ. ಆಮೇಲೆ ಚೆಂಡು ಆಟ ಆಡುವುದಕ್ಕೆ ಇರುವಂತಹ ಒಂದು ಕ್ರೀಡಾಂಗಣವನ್ನು, ಶ್ರೀಮಂತ ವರ್ಗದವರು ಆಟ ಆಡುವಂತಹ ಒಂದು ಆಟ ಇದು ಗಾಲ್ಫ್ ಕೋರ್ಸುಗಳನ್ನು, ಈ ಒಂದು ಆಟವನ್ನು ಆಡುವಂತಹ ಒಂದು ಕ್ರೀಡಾಂಗಣವನ್ನು ಮಾಡ್ತಾರೆ. ಹಾಗೆಯೇ ಹೋಟೆಲ್ಗಳಿಗಾಗಿ ಇಂತಹ ಒಂದು ಯಾವುದು ಸ್ಟೇ ಹೋಮು, ಸೀ ಬೀಚ್ ಹೋಟೆಲ್ಗಳು, ಗಾಲ್ಫ್ ಕೋರ್ಸುಗಳು ಮುಂತಾದಂತಹ ಒಂದು ಹೋಟೆಲ್ಗಳಿಗಾಗಿ ಏನು ಮಾಡ್ತಾರೆ, ತೋಟಗಳನ್ನು, ತುಡಿಕೆಗಳನ್ನು, ಹಣ್ಣುಗಳನ್ನು ಬೆಳೆಯತಕ್ಕಂತಹ ತೋಟಗಳನ್ನು ಅಥವಾ ಹಣ್ಣುಗಳನ್ನು ಶೇಖರಣೆ ಮಾಡುವಂತಹ ಒಂದು ಜಾಗವನ್ನು, ಹಿನ್ನೀರ ಕೋವುಗಳು ಅಂದರೆ ಸಮುದ್ರ ಪ್ರದೇಶದಲ್ಲಿ, ಸಮುದ್ರ ತೀರದಲ್ಲಿ, ಸಮುದ್ರದ ಒಳಗಡೆ ಚಾಚಿರುವಂತಹ ನೆಲಭಾಗ, ಸಮುದ್ರ ತೀರದ ಪ್ರದೇಶದಲ್ಲಿ ಆ ಒಂದು ಸಮುದ್ರದ ಒಳಗೆ ಚಾಚಿರುವಂತಹ ನೆಲದ ಭಾಗಗಳನ್ನು, ನೆಲದ ಒಳಭಾಗಗಳನ್ನು, ಹಾಗೆಯೇ ಸಮುದ್ರ ತೀರದಲ್ಲಿರುವಂತಹ ಹೊಂಡಗಳನ್ನು, ಹಾಗೆಯೇ ಕಾಡುಗಳನ್ನು ಕೊಚ್ಚತೊಡಗಿದರು. ಅಂದರೆ ಇವುಗಳ ಒಂದು ನಾಶವನ್ನು, ಈ ಒಂದು ಪ್ರಕೃತಿಯಲ್ಲಿರುವಂತಹ ಒಂದು ನಾಶವನ್ನು, ಈ ಮರಗಳ, ಗಿಡಗಳ, ಹೊಂಡಗಳ ನಾಶವನ್ನು, ಕೊಚ್ಚತೊಡಗಿರುವಂತೆ ನಾಶವನ್ನು ಮಾಡುವುದಕ್ಕೆ ಶುರು ಮಾಡ್ತಾರೆ. ಲಕ್ಸುರಿಯ ನವಾವತಾರಗಳ ಆಹುಟ ಹೆಚ್ಚಿದಷ್ಟು ಕಾರು, ಪ್ಲೇನು, ಹೆಲಿಗಳಲ್ಲಿ ಬಂದಿಳಿಯುವ ಬೂಟು, ಚಡ್ಡಿ, ಟೀ ಶರ್ಟು, ಕೂಲಿಂಗ್ ಗ್ಲಾಸು, ಸ್ಕಲ್ ಕ್ಯಾಪು ತೊಟ್ಟ ದುಡ್ಡುಳ್ಳ ಅಭಿಮಾನಿಗಳ ಭರಾಟೆಯು ಹೆಚ್ಚತೊಡಗಿತು. ಈ ಲಕ್ಸುರಿ ಜೀವನ, ಈ ಐಷಾರಾಮಿ ಜೀವನ, ಹೊಸ ಜೀವನಗಳ ಒಂದು ಅವತಾರ ಶುರು ಆದಮೇಲೆ, ನವ ಅವತಾರ, ಹೊಸ ಜೀವನಗಳನ್ನು ಮಾಡುವಂತಹ ಒಂದು ಯುರೋಪಿಯನ್ನರು, ಆ ಅಮೆರಿಕದಲ್ಲಿರುವಂತಹ ಪ್ರದೇಶದಲ್ಲಿ ಬಂದಿರುವಂತಹ ಜನರು ಏನು ಮಾಡ್ತಾರೆ, ಈ ಒಂದು ಹಿಲ್ಟನ್ ಹೆಡ್ ದ್ವೀಪದಲ್ಲಿ ಈ ಒಂದು ಆಹುಟ ಅಂದರೆ ಇದೊಂದು ತೊಂದರೆಯನ್ನು ಕೊಡುವಂಥದ್ದು, ಈ ಒಂದು ದ್ವೀಪದ ಪರಿಸರವನ್ನು ನಾಶ ಮಾಡುವಂಥದ್ದು,
ತೊಂದರೆ ಅಥವಾ ಉಪದ್ರವ ಹೆಚ್ಚಿದಷ್ಟು. ಆಹುತ ಅಂತ ಹೇಳಿದರೆ ತೊಂದರೆ ಅಥವಾ ಉಪದ್ರವ. ಈ ರೀತಿ ಈ ನವ ಅವತಾರಗಳ ಹೊಸ ರೀತಿಯ ಜೀವನದ ಐಷಾರಾಮಿ ಜೀವನದ ಒಂದು ಜೀವನ ಜಾಸ್ತಿ ಹೆಚ್ಚು ಮಾಡುವುದಕ್ಕೆ ಶುರು ಮಾಡಿದಷ್ಟು ಏನಾಗುತ್ತೆ, ಅಲ್ಲಿ ಜನರೆಲ್ಲ ಅಥವಾ ಪ್ರವಾಸಿಗರೆಲ್ಲ ಕಾರುಗಳಲ್ಲಿ, ಹಾಗೆಯೇ ಪ್ಲೇನ್ ಅಂತ ಹೇಳಿದರೆ ವಿಮಾನಗಳಲ್ಲಿ, ಹೆಲಿ ಅಂತ ಹೇಳಿದರೆ ಹೆಲಿಕಾಪ್ಟರ್ಗಳಲ್ಲಿ ಬಂದು ಇಳಿಯುವಂತಹ ಒಂದು ಸನ್ನಿವೇಶಗಳು ಹೆಚ್ಚೆಚ್ಚು ಆಗ್ತಾ ಹೋಗುತ್ತೆ. ಹಾಗೆ ಪ್ರವಾಸಿಗರು ತೊಡುವಂತಹ ವೇಷಭೂಷಣ ಯಾವ ರೀತಿ ಇತ್ತು ಅಂತ ಇಲ್ಲಿ ಹೇಳ್ತಿದ್ದಾರೆ ನೋಡಿ. ಬೂಟುಗಳನ್ನು ಹಾಕಿಕೊಂಡು, ಹಾಗೆಯೇ ಅರ್ಧ ಬಟ್ಟೆಗಳನ್ನು ಧರಿಸುವಂಥದ್ದು, ಅಂದರೆ ಚಡ್ಡಿ, ಬರ್ಮುಟ ಅಂತ ಏನು ಹೇಳ್ತೀವಿ ಅಂತ ಆ ರೀತಿಯ ಒಂದು ಚಡ್ಡಿಗಳನ್ನು ಹಾಕೊಳ್ಳುವಂಥದ್ದು, ಹಾಗೆಯೇ ಟೀ ಶರ್ಟ್ಗಳನ್ನು, ಹಾಗೆಯೇ ಕಣ್ಣುಗಳಿಗೆ ಕೂಲಿಂಗ್ ಗ್ಲಾಸ್ ಅಂತ ಹೇಳ್ತೀವಿ, ಬಿಸಿಲಿದ್ದಾಗ ತಂಪಾಗುವುದಕ್ಕೆ ಮನರಂಜನೆ ಪಡುವುದಕ್ಕೋಸ್ಕರ ಅಲ್ಲಿಯ ಸಮುದ್ರ ತೀರವನ್ನು ಅಥವಾ ಅಲ್ಲಿರುವಂತಹ ಆಟದ ಮೈದಾನಗಳನ್ನು ಈ ರೀತಿ ನೋಡುವುದಕ್ಕೆ ಬಳಸುವಂತಹ ಒಂದು ಕನ್ನಡಕ, ಕೂಲಿಂಗ್ ಗ್ಲಾಸನ್ನು ಬಳಸ್ತಾ ಇದ್ರು. ಹಾಗೆ ಸ್ಕಲ್ ಕ್ಯಾಪ್, ಒಂದು ವಿಶೇಷವಾಗಿರುವಂತಹ ಕ್ಯಾಪು ಅಥವಾ ಟೋಪಿಯನ್ನು ಧರಿಸ್ತಾ ಇದ್ರು. ಅಂದರೆ ಅದು ಆ ಒಂದು ಟೋಪಿಯಲ್ಲಿ ಹಂಚಿ ಇರಲಿಲ್ಲ, ವೃತ್ತಾಕಾರವಾಗಿ ವಿಶೇಷವಾಗಿರುವಂಥ ಒಂದು ಟೋಪಿಗಳನ್ನು ತೊಟ್ಟುಬಿಟ್ಟು ಅಥವಾ ಧರಿಸಿಬಿಟ್ಟು ಈ ರೀತಿಯ ವಸ್ತ್ರಗಳನ್ನು ಧರಿಸಿ ಪ್ರವಾಸಿಗರು ಏನು ಮಾಡ್ತಾರೆ, ದುಡ್ಡುಳ್ಳ ಅಭಿಮಾನಿಗಳ ಭರಾಟೆಯೂ ಹೆಚ್ಚತೊಡಗಿತು. ಈ ರೀತಿ ಶ್ರೀಮಂತರು ಈ ರೀತಿ ಏನು ಮಾಡ್ತಾರೆ, ಅಭಿಮಾನಿಗಳ ಭರಾಟೆ ಅಂದರೆ ಹೆಚ್ಚು ಸಂಖ್ಯೆಯಲ್ಲಿ ಅಲ್ಲಿ ಪ್ರವಾಸಿಗರು ಬರುವುದಕ್ಕೆ ಆರಂಭ ಮಾಡ್ತಾರೆ. ಮಕ್ಕಳೇ ಇವತ್ತು ಈ ಒಂದು ಪಾಠವನ್ನು ಇಲ್ಲಿಗೆ ನಿಲ್ಲಿಸೋಣ. ಮುಂದಿನ ತರಗತಿಯಲ್ಲಿ ಇನ್ನಷ್ಟು ಇದರ ಬಗ್ಗೆ ನಾವು ಉಳಿದ ಭಾಗವನ್ನು ತಿಳ್ಕೊಳ್ಳೋಣ ಅಂತ ಹೇಳುವಂತಹ ಮಾತನ್ನು ಹೇಳುತ್ತಾ ಇವತ್ತು ಈ ಒಂದು ತರಗತಿಯಿಂದ ನಾನು ವಿರಮಿಸ್ತಾ ಇದ್ದೀನಿ. ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ ಮಕ್ಕಳೇ. ಧನ್ಯವಾದಗಳು.